AWBI ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಮಾನ್ಯತೆ ಪಡೆದಿರುವಂಥ NGOಗಳು ಓಕೆ ಇದು ಬರ್ತ್ ಕಂಟ್ರೋಲ್ ಬೀದಿ ನಾಯಿಗಳಿಗೆ ಇದು ಆಪರೇಷನ್ ಮಾಡಬೇಕಂದ್ರೆ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ಓಕೆ ಆ ಪರ್ಟಿಕ್ಯುಲರ್ ಯಾವ ಸೆಂಟ್ರ್ ಇದೆ ಅಲ್ಲಿಗೆ ಬಂದು ಇವರು ಓಕೆ ಮಾನ್ಯತೆ ಪಡೆದಿರಬೇಕು. ಬಟ್ ಇಲ್ಲಿ ಏನಂದರೆ ಇದು ಆಸರಾ NGO ಅವರು ಮಾನ್ಯತೆ ಪಡೆದಿಲ್ಲ. ಮಾನ್ಯತೆ ಪಡೆದೋದನ್ನೇ ಇವರು ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಆಸರಾ ಇದು ಬಂದು ಮತ್ತು ಪ್ರಾಣಿ ಕಲ್ಯಾಣ ಮಂಡಳಿಯವರು BBMPಗೆ ಲೆಟ್ರ್ ಬರೆದು ಅವ್ರಿಗೆ ಕೂಡಲೇ ಇದು ಮಾಡಬೇಕಂತೇಳಿ ಅದಕ್ಕೆ ಅವ್ರಿಗೆ ಯಲಹಂಕ, ಮಹದೇವಪುರ ಮತ್ತು RR ನಗರ 3ಕ್ಕೂ ರದ್ದುಪಡಿಸಿದ್ದಾರೆ. ಮತ್ತು ಇನ್ನೊಂದು ಬಂದು ಇದರಲ್ಲಿ ತುಂಬ ಲೋಪಗಳಿದೆ. ಏನು ಇವಾಗ ಇದು ಮಹದೇವಪುರದಿಂದ ಯಲಹಂಕಗೆ ನಾಯಿಗಳನ್ನ ನಡ್ಕೊಂಡು ಹೋಗ್ತಾಯಿದ್ರು ನೋಡಿ. AWBI ಮ್ಯಾನ್ಯುವಲ್ ಪ್ರಕಾರ 1 ಅವರ್ಗಿಂತ ಮೇಲೆ ಓಕೆ ಟ್ರಾವೆಲ್ ಮಾಡಬೇಕಂದ್ರೆ ನಾಯಿಗಳನ್ನ ನೆಟ್ಟಲ್ಲಿ ಹಂಗೆ ಇಡೋಂಗಿಲ್ಲ. ಇವರು ಆರಾಮಾಗಿ 3-4 ಅವರ್ ನಾಯಿಗಳನ್ನ ನೆಟ್ಟಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ಮತ್ತು ಇನ್ನೊಂದು ಬಂದು ಓಕೆ BBMP ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಆ ಝೋನ್ದು ಎಲ್ಲಿ ಆಪ್ರೇಷನ್ ಆಗುತ್ತೋ ಅದೇ ಝೋನಲ್ಲಿ ನಿಂತ್ಕೊಂಡು ಹೆಂಗೆ ಆಗ್ತಾಯಿದೆಯಲ್ಲ ನೋಡಬೇಕು. ಬಟ್ಟು ಯಾವುದೇ BBMP ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಲಿ ಅವರು ಎಲ್ಲಿ ABC ಆಗ್ತದೆ ಅಲ್ಲಿ ಅವ್ರು ಹೋಗಿ ನೋಡ್ಕೊಳ್ಳಲ್ಲ. ಇವರು ಆರಾಮಾಗಿ ಬೇರೆ ಬೇರೆ ಕೂತ್ಕೊಂಡಿರ್ತಾರೆ. ಮತ್ತು ಇದ್ರ ಇಲ್ಲದೆ ಓಕೆ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟ್ ABC ಎಷ್ಟು ಸರ್ಜರಿಗಳಾಗಿದೆ ಏನು ಎತ್ತ ಅಂದ್ಬಿಟ್ಟು ಓಕೆ ಡಿಸ್ಟ್ರಿಕ್ಟ್ ವೆಟನರಿ ಆಫೀಸರ್ ಪಶುಸಂಗೋಪನಾ ಇಲಾಖೆ ಓಕೆ ಡೆಪ್ಟಿ ಡೈರೆಕ್ಟರ್ ಅವರು ಸೈನ್ ಮಾಡಬೇಕು. ಓಕೆ ಅವರೂ ಏನೂ ಸೈನ್ ಮಾಡ್ತಾಯಿಲ್ಲ. ಮತ್ತು ABC ಮಾನಿಟ್ರಿಂಗ್ ಕಮಿಟಿ ಮತ್ತು ಆರ್ಗನ್ ಕೌಂಟಿಂಗ್ ಕಮಿಟಿಯಲ್ಲೆಲ್ಲ ಇರಬೇಕು. ಅದು ಏನಿಲ್ಲ. ಇವರು ಆರಾಮಾಗಿ ಇವ್ರು ಪಾರ್ಟಿಗೆ ಯೂಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಇದು ಈ ಥರ ಇದಕ್ಕೆ ಇವರು ಪ್ರಾಣಿ ಕಲ್ಯಾಣ ಮಂಡಳಿಯವರು ಅವ್ರ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಇದು ನೋಡಿ ಈ ಥರ ಎಲ್ಲ ಬೀದಿ ನಾಯಿಗಳಿಗೆ ಯಾರೂ ಇಲ್ಲ ಅಂತೇಳಲ್ಲ, ಈ ಥರ ಎಲ್ಲ ಮಾಡಬಾರ್ದು. ಓಕೆ ಮತ್ತು ಇದ್ರ ಜೊತೆಯಲ್ಲಿ ಬೇರೆ NGOಗಳಿಗೂ ಏನೂ AWBI ಮಾನ್ಯತೆ ಇಲ್ಲ. ಓಕೆ ಅವ್ರನ್ನೂ VSAWRD ಆಗಲಿ ಓಕೆ ಕೋವಾ ಆಗಲಿ ಮತ್ತು ಇದು ಸರ್ವೋದಯ ಯಾವುದಕ್ಕೂ ಮಾನ್ಯತೆ ಇಲ್ಲ. ಎಲ್ಲನೂ ಸ್ಟಾಪ್ ಮಾಡಬೇಕು. ಅವ್ರಿಗೆ ಹೆಂಗೆ ಸ್ಪೆಷಲ್ ಪರ್ಮಿಷನ್ ಇದೆ. ಕಾನೂನು ಒಂದೇ, ಎಲ್ಲರೂ ಮಾನ್ಯತೆ ಪಡೀಲಿ ಮತ್ತು ಮಾಡಲಿ. ಇಲ್ದಾದರೆ ಬೀದಿ ನಾಯಿನೆಲ್ಲ ಜೀವಕ್ಕೆಲ್ಲ ಹರಾಜು ಹಾಕ್ಕೊಂಡು ಇವ್ರು ಇರಬಾರಂಗಿಲ್ಲ.